ಬಾಸ್ ಕನ್ನಡ ಸೀಸನ್ 11ರಲ್ಲಿ ಇನ್ನು 3 ವಾರ ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ ದೊಡ್ಡ ಮನೆಯ ಸದಸ್ಯರು 3 ತಿಂಗಳುಗಳ ಕಾಲ ಹೆಚ್ಚಿನ ಸಮಯ ದೊಡ್ಡ ಮನೆಯಲ್ಲಿ ಕಾಲ ಕಳೆದಿದ್ದಾರೆ. ಈ ವಾರ ಕೆಲ ಪ್ರಮುಖ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಬಿಗ್ ಮನೆಯಿಂದ ಹೊರ ಹೋಗುವವರು ಯಾರು ಎನ್ನೋ ಪ್ರಶ್ನೆ ಇದೀಗ ಜೋರಾಗಿ ರಿಂಗಣಿಸುತ್ತಿದೆ. ಹಾಗಾದ್ರೆ ಈ ವಾರ ನಾಮಿನೇಟ್ ಆದವರು ಯಾರು? ವೀಕ್ ಎನಿಸಿಕೊಂಡ ಸ್ಪರ್ಧೆ ಯಾರು? ಇಲ್ಲಿದೆ ನೋಡಿ ವೀಕ್ಷಕರೇ, ಬಲು ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ವೀಕ್ ತ್ರಿವಿಕ್ರಮ್, ಭವ್ಯ, ಚೈತ್ರ, ಮೋಕ್ಷಿತಾ ಮತ್ತು ಧನ್ರಾಜ್ ನಾಮಿನೇಟ್ ಆಗಿದ್ದಾರೆ. ಈ 5ವರಿಗೆ ಫಿನಾಲೆ ಟಿಕೆಟ್ ಕೂಡ ಕೈತಪ್ಪಿದೆ. ಈ ವಾರ ಟಾಸ್ಕ್ ಅನ್ನು ನೀಡಲಾಗಿದ್ದು, ಆ ಆಟದಲ್ಲಿ ಚಂದವಾಗಿ ಆಡಿ ಸ್ಪರ್ಧಿಗಳು ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ವಾರ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಅತ್ಯುತ್ತಮ ಆಟ ಆಡುತ್ತಿದ್ದಾರೆ. ಭವ್ಯ ಕೂಡ ಒಳ್ಳೆಯ ಆಟ ಆಡಿ ಬೇಷೆನಿಸಿಕೊಂಡಿದ್ದಾರೆ. ಭವ್ಯ 3 ಬಾರಿ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇನ್ನು ಧನ್ರಾಜ್ ಇತ್ತೀಚೆಗೆ ಆಕ್ಟಿವ್ ಆಗಿದ್ದು ಮನೆಯಲ್ಲಿ ತಮ್ಮ ಆಟದ ಪರಿಯನ್ನ ಬದಲಿಸಿಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಚೈತ್ರ ಮತ್ತು ಮೋಕ್ಷಿತಾ, ಇವರಿಬ್ಬರಿಗೂ ಈ ವಾರ ಬಹಳ ಪ್ರಮುಖವಾಗಲಿದೆ. ಇಬ್ಬರು ಅನೇಕ ಬಾರಿ ನಾಮಿನೇಷನ್ ನಲ್ಲಿ ಕೊನೆಯವರೆಗೆ ಇದ್ದು ಸೇಫ್ ಆಗಿದ್ದಾರೆ. ಹಾಗಾಗಿ ಇವರಿಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ ಹೋಗಬಹುದು ಎಂದು ಹೇಳಲಾಗುತ್ತಿದೆ. ಈ ವಾರ ಯಾರು ಉತ್ತಮವಾಗಿ ಆಡುತ್ತಾರೆ ಅವರಿಗೆ ಹೆಚ್ಚಿನ ವೋಟ್ ಬಿದ್ದು ಸೇವ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗೆ ಮನೆಯ ಟಾಸ್ಕ್ ವಿಚಾರವಾಗಿ ಮೋಕ್ಷಿತಾ ಮತ್ತು ಚೈತ್ರ ಅಷ್ಟೊಂದು ಆಕ್ಟಿವ್ ಆಗಿ ಆಡುತ್ತಿಲ್ಲ ಎನ್ನುವುದು ಗೊತ್ತಾಗುತ್ತಿದೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಒಬ್ಬರು ಮನೆಯಿಂದ ಆಚೆ ಹೋಗುತ್ತಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಕೊನೆಯದಾಗಿ ಯಾರು ಮನೆಯಿಂದ ದೊಡ್ಡ ಮನೆಯಿಂದ ಕಾಲ್ಕಿತ್ತಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರೇ.